ಮಾನ್ಯ ಅಧ್ಯಕ್ಷರೇ, ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ವಿಧಾನ ಪರಿಷತ್ ಅಂತ ಇದೆ ನೋಡಿ. ನಾವು ವಿಧಾನಸಭೆಯಲ್ಲಿದ್ದೀವಿ, ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ ಅಧ್ಯಕ್ಷ. ಹೇಳಿ. ಉತ್ತರ ಕೊಟ್ಟಿದ್ದಾರೆ, ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ನಮ್ಮ ಜಿಲ್ಲೆಯಲ್ಲಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಾವಿರ್ತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ. ನನಗೆ ಜಿಲ್ಲೆಯಿಂದ ವರದಿ ಬಂದಿರ್ತಕ್ಕಂಥ ಆಯ್ತು, ಏನಾಗಬೇಕು ಎಲ್ಲಿ ಸರ್, ಇದನ್ನು ಕ್ಲಾರಿಫೈ ಹೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಂತ ಬಂದಿದೆ. ವಿಧಾನಸಭೆ ಅಂತಿದೆಯಲ್ಲ? ಇಲ್ಲ ಸರ್, ನನಗೆ ಬಂದಿದೆ ನೋಡಿ ಸರ್, ನಿಮ್ಮ ಇಲಾಖೆಯಲ್ಲಿಂದ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ವಿಧಾನಸಭೆ ಅಂತಿದೆಯಲ್ಲ, ವಿಧಾನ ಪರಿಷತ್ ಅಂತ ಬಂದಿದೆ ನೋಡಿ ಸರ್. ಈ ಕಾಪಿ ಇದೆ. ನಿಮ್ಮ ಕಾಪಿ ಅಲ್ಲಿ ಕೊಡಿ, ಅವ್ರ ಕಾಪಿ ನೀವು ತಗೊಳ್ಳಿ. ಬೇರೆ ಕಾಡಿ ಅವನಿಗೆ ಕಾಪಿ ಕೊಡಿ, ಆ ಕಾಪಿ ಅವ್ರಿಗೆ ಕೊಡಿ, ಅವ್ರ ಕಾಪಿಲಿ ತಂದು. ಕ್ವಶನ್ ಇದರಲ್ಲಿ ಬರ್ದಿದ್ದೀನಿ ಅಧ್ಯಕ್ಷರು, ಸ್ವಲ್ಪ ಪ್ರಶ್ನೆಗಳು ಬರ್ದಿದ್ರೆ ಕಳಿಸ್ತೀನಿ. ಆಯ್ತು ಆಯ್ತು. ಹ್ಯೂಮನ್ ಹೇರರ್ ಕ್ರಮ ಆಗ್ತದೆ. ಮಾನ್ಯ ಸಚಿವರೇ, ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾನು ನನ್ನ ಕ್ಷೇತ್ರದ ಆಹಾರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ, ಕೇವಲ ನನ್ನ ಕ್ಷೇತ್ರದಲ್ಲಿ 8 ಜಿಲ್ಲಾ ಪಂಚಾಯತ್ ಬರುತ್ತೆ. ಕೇವಲ 4 ಜಿಲ್ಲಾ ಪಂಚಾಯತಿಗೆ ಮಾತ್ರ ಏನಂತಂದ್ರೆ ಸೀಮಿತಗೊಳಿಸಿದ್ದಾರೆ. 55 ತಾಂಡಗಳು ಬರುತ್ತೆ, ಕೇವಲ 23 ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು, ಸ್ವತಂತ್ರ ಬಂದು 80 ವರ್ಷ ಆಯಿತು, ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ. ಇವತ್ತಿಗೆ ಏನಂತಂದ್ರೆ ನಮ್ಮ ತಾಂಡಗಳಿಗಾಗಲಿ ಗ್ರಾಮೀಣ ಪ್ರದೇಶಕ್ಕಾಗಲಿ ಮಳೆಗಾಲ